ನಮಸ್ಕಾರ, ನಾನು ಬಿಆರ್ ನಾಯ್ಡು. ಕರ್ನಾಟಕದಲ್ಲಿ ಮಳೆಯ ಕೊರತೆಯಿಂದ ಈ ಬಾರಿ ಹಿಂದೆಂದೂ ಕಾಣದಂತಹ ಬರ ಪರಿಸ್ಥಿತಿ ಉಂಟಾಗಿರುವುದು ನಿಮ್ಗೆಲ್ಲ ಗೊತ್ತಿದೆ. ಈಗ ರೈತರಿಗೆ ವರ್ಷಪೂರ್ತಿಯ ದುಡಿಮೆಯು ಮಣ್ಣು ಪಾಲಾಗುವ ಆತಂಕವಿದ್ದರೆ ಜನಸಾಮಾನ್ಯರಿಗೆ ಕುಡಿಯುವ ನೀರಿಗೂ ಸಹ ತೊಂದರೆಯಾಗುತ್ತಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹಲವು ಜಿಲ್ಲೆಗಳಿಗೆ ಖುದ್ದಾಗಿ ಭೇಟಿ ನೀಡಿ ರಾಜ್ಯದ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದ್ದಾರೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈ ಬಾರಿ ತೀವ್ರವಾದ ಬರ ಪರಿಸ್ಥಿತಿ ಉಂಟಾಗಿದೆ. ಹಲವೆಡೆ 30% ರಿಂದ 90% ಮಳೆಯ ಕೊರತೆ ಇದೆ. ರಾಜ್ಯದ 90% ಜಿಲ್ಲೆಗಳು 630 ಹೋಬಳಿಗಳಲ್ಲಿ ಮಳೆಯ ಪ್ರಮಾಣ 10% ಅಂತರ್ಜಲ ಬತ್ತುತ್ತಿರುವುದರಿಂದ ಇನ್ನು ಕೆಲವೇ ತಿಂಗಳಲ್ಲಿ ರಾಜ್ಯಾದ್ಯಂತ ಹನಿ ನೀರಿಗೂ ಒದ್ದಾಡಬೇಕಾದ ಪರಿಸ್ಥಿತಿ ಇದೆ. 270 ತಾಲೂಕ್ಸ್ have been dried. More than 3,000 borewells have been dried in Bangalore. ಇಂಥ ಸಂದಿಗ್ಧ ಸಮಯದಲ್ಲಿ ಸ್ಪಂದಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಎಂಬುದನ್ನು ಕೇಂದ್ರ ಸರ್ಕಾರ ಮರೆತಿರುವುದು ದುರಂತ. ರಾಜ್ಯ ಸರ್ಕಾರ ಕುಡಿಯುವ ನೀರಿನ ನಿರ್ವಹಣೆಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ಹಾಗೂ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಸಹ 1 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ಆದರೆ ಇದುವರೆಗೂ ಕೇಂದ್ರ ಸರ್ಕಾರ ಈ ಬಗ್ಗೆ ಕಮಕ್ಕಿಮಕ್ಕಿ ಎನ್ನದೆ ಅಂತರದ ಕಾಯ್ದುಕೊಂಡಿದೆ. ಮೊದಲಿನಿಂದಲೂ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ಹೊಂದಿರುವ ಮೋದಿ ಸರ್ಕಾರವು ಈ ಬಾರಿಯೂ ತಾರತಮ್ಯ ಮುಂದುವರೆಸಿದೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಐತಿಹಾಸಿಕ ಸರ್ವಪಕ್ಷ ಸಂಸದರ ಸಭೆ ಕರೆದು ತಮ್ಮ ರಾಜಕೀಯ ಹಿರಿತನವನ್ನು ಪ್ರದರ್ಶಿಸಿದ್ದಾರೆ. ಈ ಸಭೆಗೆ ಎಲ್ಲ ಪಕ್ಷಗಳಿಂದಲೂ ಯಾವುದೇ ಭಿನ್ನಮತವಿಲ್ಲದೆ ಸಕಾರಾತ್ಮಕ ಸ್ಪಂದನೆಯೂ ದೊರೆತಿದೆ. ಕಷ್ಟದ ಪರಿಸ್ಥಿತಿ ಬಂದಾಗ ಜನರೊಡನೆ ಒಗ್ಗಟ್ಟಾಗಿ ನಿಲ್ಲಬೇಕೆಂಬ ಸಂದೇಶವನ್ನು ರವಾನಿಸುವಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ದೇಶದ ಪ್ರಗತಿಗೆ ಮೂಲಾಧಾರವಾಗಿರುವುದು ಕರ್ನಾಟಕ ಎಂಬುದನ್ನು ಮರೆಯಬೇಕಿಲ್ಲ. ಅಲ್ಲದೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಆದಾಯ ತಂದುಕೊಡುತ್ತಿರುವ ರಾಜ್ಯಗಳ ಪೈಕಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಈಗಲಾದರೂ ಕೇಂದ್ರ ತನ್ನ ರಾಜಕೀಯವನ್ನು ಮರೆತು ಕರ್ನಾಟಕ ರಾಜ್ಯವನ್ನು ಬರಪೀಡಿತ ರಾಜ್ಯವೆಂದು ಘೋಷಿಸಬೇಕು. ಇದು ಕನ್ನಡಿಗರ ಮನವಿಯಲ್ಲ, ಕೇಂದ್ರವು ತೋರಿಸಲೇಬೇಕಾಗಿರುವ ಕೃತಜ್ಞತೆ ಮತ್ತು ಕರ್ತವ್ಯ. ಇದು ರಾಜ್ಯದ ಪ್ರತಿಯೊಬ್ಬ ಜನರ ಹಕ್ಕೊತ್ತಾಯ. ವಂದನೆಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಟೀಮ್ ಬಿಆರ್ ನಾಯ್ಡು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.